ಸ್ನೇಹಮಯಿ ಕೃಷ್ಣ ಬಂಧನಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅದರಲ್ಲೂ ಕೂಡ ಮಾಜಿ ಡಿಸಿಎಂ ರಿಯಾಕ್ಟ್ ಮಾಡಿರುವಂಥದ್ದು ಪ್ರಮುಖವಾಗಿ ಅಶ್ವಥ್ ನಾರಾಯಣ್ ಅವರ ಒಂದು ಹೇಳಿಕೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅವರ ಒಂದು ಸ್ಟೇಟ್ಮೆಂಟ್ ಸಂಚಲನಾತ್ಮಕ ರಿಯಾಕ್ಷನ್ ಅವರದು. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ನೋಟಿಸ್ ನೀಡದೆ ಒಬ್ಬರನ್ನ ಬಂಧನ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಎಂದಿದ್ದಾರೆ ಅಶ್ವಥ್ ನಾರಾಯಣ್. ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ರಿಯಾಕ್ಟ್ ಮಾಡಿದ್ದಾರೆ. ಈ ಬಗ್ಗೆ ಏನಾಗಿದೆ ನಿಮ್ಮ ಸರ್ಕಾರಕ್ಕೆ, ನೀವು ಮನುಷ್ಯರೇ ಅಲ್ಲ ಅಂತ ತೀವ್ರವಾಗಿ ಹರಿಹಾಯ್ದಿದ್ದಾರೆ. ರಾಜ್ಯಪಾಲರು ತಕ್ಷಣ ಮಧ್ಯಪ್ರವೇಶ ಮಾಡಬೇಕು, ಸ್ನೇಹಮಯಿ ಕೃಷ್ಣ ಅವರಿಗೆ ಅವರ ಸಾಕ್ಷಿ ವಾಪಸ್ ಕೊಡಬೇಕು ಅಂದಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಆರೋಪ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಬಿಡುಗಡೆ ಮಾಡಿದರು ಸ್ನೇಹಮಯಿ ಕೃಷ್ಣ ಅವರು. ಎಲ್ಲಿದೆ ನ್ಯಾಯ ಅಂತ ಕೇಳ್ಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ತೀಕ್ಷ್ಣವಾಗಿಯೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಶ್ವಥ್ ನಾರಾಯಣ್ ಅವರು. ಸ್ನೇಹಮಯಿ ಕೃಷ್ಣ ಬಂಧನ ಕುರಿತಾಗಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೂಡ ಹಗರಣದ ಬೆನ್ನತ್ತಿದ್ದ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಲಾಗಿದೆ. ನಟೇಶ್ ನೀಡಿದ್ದ ದೂರಿನ ಮೇರೆಗೆ ಸ್ನೇಹಮಯಿ ಕೃಷ್ಣ ಅವರನ್ನ ಬಂಧಿಸಲಾಗಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಅಶ್ವಥ್ ನಾರಾಯಣ್ ಅವರು ಗುಡುಗಿದ್ದಾರೆ. ಏನಾಗಿದೆ ಸರ್ಕಾರಕ್ಕೆ, ರಾಜ್ಯಪಾಲರು ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಬಂಧನ ಕುರಿತಾಗಿ ರಿಯಾಕ್ಟ್ ಮಾಡಿದ್ದಾರೆ, ಖಡಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೂಡಾದಲ್ಲಿ ಸೈಟ್ ಪಡೆದುಕೊಂಡ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಸೇರಿದಂತೆ ಒಟ್ಟು 4 ವಿರುದ್ಧ ದೂರು ನೀಡಿದ್ದ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರ ಬಂಧನ ಆಗಿರುವಂಥದ್ದು. ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಕೂಡ ಗಂಭೀರವಾದ ಆರೋಪ ಮಾಡಿದರು. ಅವರು ಮೊನ್ನೆ ಫ್ರೀಡಮ್ ಟಿವಿ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಕೂಡ ತನ್ನ ಬಳಿ ದಾಖಲೆಗಳಿದೆ, ದಾಖಲೆಗಳನ್ನು ಇಟ್ಕೊಂಡು ನಾನು ಮಾತಾಡ್ತಿದ್ದೀನಿ ಅಂತ CS ಮೇಲೂ ಕೂಡ ಗಂಭೀರ ಆರೋಪವನ್ನು ಮಾಡಿದ್ರು. ಯಾಕಂದರೆ ಇದಕ್ಕೆ ಒಂದಷ್ಟು ದಾಖಲೆಗಳು ನನ್ನ ಬಳಿ ಇದೆ ಅನ್ನುವಂಥದ್ದು ಅವರ ಮಾತಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಅವ್ರನ್ನ ಬಂಧನ ಮಾಡಲಾಗಿತ್ತು. ರಾಜಕಾರಣಿಗಳು ಬಿಡಿ, ಈಗ ಅಧಿಕಾರಿಗಳು ಈ ಮಟ್ಟಕ್ಕೆ ಇಳಿದಿದ್ದಾರಾ ಅಂತ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಅಶ್ವಥ್ ನಾರಾಯಣ್ ಅವರು. ಎಲ್ಲಿದೆ ನ್ಯಾಯ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಅಶ್ವಥ್ ನಾರಾಯಣ್. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರ ಬಂಧನ ಆಗಿದ್ದು, ಮೂಡಾದ ಮಾಜಿ ಆಯುಕ್ತ DB ನಟೇಶ್ ದೂರಿನ ಆಧಾರದ ಮೇಲೆ ಅವರ ಬಂಧನವಾಗಿದೆ. ನಟೇಶ್ ಹಾಗೂ CS ಶಾಲಿನಿ ರಜನೀಶ್ ವಿರುದ್ಧ ಆರೋಪ ಮಾಡಿದರು ಸ್ನೇಹಮಯಿ ಕೃಷ್ಣ ಅವರು. ಮೂಡಾದ ಮಾಜಿ ಆಯುಕ್ತ DB ನಟೇಶ್ ಅವರು ನೀಡಿದ್ದಂತಹ ದೂರಿನ ಅನ್ವಯ ಸ್ನೇಹಮಯಿ ಕೃಷ್ಣ ಅವರನ್ನ CCB ಪೊಲೀಸರು ಬಂಧಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ ಅಶ್ವಥ್ ನಾರಾಯಣ್. ಏನಾಗಿದೆ ನಿಮ್ಮ ಸರ್ಕಾರಕ್ಕೆ, ನೀವು ಮನುಷ್ಯರೇ ಅಲ್ಲ, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂದಿದ್ದಾರೆ. ರಾಜ್ಯಪಾಲರು ತಕ್ಷಣ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಮಾತನ್ನು ಅಶ್ವಥ್ ನಾರಾಯಣ್ ಹೇಳಿದ್ದು. ಸ್ನೇಹಮಯಿ ಕೃಷ್ಣ ಅವರಿಗೆ ಅವರ ಸಾಕ್ಷಿಯನ್ನು ವಾಪಸ್ ಕೊಡಬೇಕು, ಅವರ ದಾಖಲೆಗಳನ್ನು ಇಟ್ಕೊಂಡು ಮಾತಾಡಿದ್ದಾರೆ. ಸುಮ್ಮನೆ ಗಾಳಿಲಿ ಗುಂಡು ಹಾರಿಸಿಲ್ಲ ಅವರು, ಗಾಳಿಲಿ ಗುಂಡು ಹಾರಿಸಿಲ್ಲ ಅವರು, ದಾಖಲೆ ಇಟ್ಕೊಂಡು ಮಾತಾಡಿದ್ದಾರೆ. ರಾಜಕಾರಣಿಗಳು ಬಿಡಿ, ಅಧಿಕಾರಿಗಳು ಈ ಮಟ್ಟಕ್ಕೆ ಇಳಿದ್ರ ಅಂತ ಪ್ರಶ್ನೆ ಮಾಡಿರುವ ಅಶ್ವಥ್ ನಾರಾಯಣ್ ಎಲ್ಲಿದೆ ನ್ಯಾಯ ಅಂತ ಕೇಳ್ಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಈ ಸರ್ಕಾರದಲ್ಲಿದೆ ಅಂದಿದ್ದಾರೆ. ರಾಜ್ಯ ಸರ್ಕಾರದ ನಡೆಗೆ ತೀಕ್ಷ್ಣವಾಗಿಯೇ ಕುಟುಕಿದ್ದಾರೆ ಅಶ್ವಥ್ ನಾರಾಯಣ್ ಅವರು. ಸ್ನೇಹಮಯಿ ಕೃಷ್ಣ ಬಂಧನಕ್ಕೆ ಸಂಬಂಧಪಟ್ಟಂತೆ ಮಾಜಿ DCM ಅಶ್ವಥ್ ನಾರಾಯಣ್ ಖಡಕ್ ರಿಯಾಕ್ಟ್ ಮಾಡಿದ್ದಾರೆ. ಸಂಚಲನಾತ್ಮಕ ರಿಯಾಕ್ಷನ್ ಅವರಿಂದ ಹೊರಬಿದ್ದಿದೆ. ನ್ಯಾಯ ಕೊಡಬೇಕಾದ ಸರ್ಕಾರವೇ ಈ ರೀತಿ ಮಾಡಿದೆ. ಅನ್ಯಾಯ ಕಂಡಾಗ ದನಿ ಎತ್ತೋದೇ ತಪ್ಪ. ಸ್ನೇಹಮಯಿ ಕೃಷ್ಣ ಅವರು ಸುಮ್ಮನೆ ಯಾವುದನ್ನು ಕೂಡ ಮಾತಾಡೋದಿಲ್ಲ, ದಾಖಲೆ ಇಟ್ಕೊಂಡೇ ಮಾತಾಡೋದು. ಅನ್ಯಾಯದ ವಿರುದ್ಧ ಹೋರಾಟ ಮಾಡಲು ಬಂದವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ. ಏನಾಗಿದೆ ನಿಮ್ಮ ಸರ್ಕಾರಕ್ಕೆ, ನೀವು ಮನುಷ್ಯರೇ ಅಲ್ಲ ಅಂತ ತೀಕ್ಷ್ಣವಾಗಿ ಕುಟುಕಿದ್ದಾರೆ ಸರ್ಕಾರವನ್ನು. ರಾಜ್ಯಪಾಲರು ತಕ್ಷಣ ಮಧ್ಯಪ್ರವೇಶ ಮಾಡಬೇಕಿದೆ. ಈ ಬಗ್ಗೆ
ಸ್ನೇಹಮಯಿ ಕೃಷ್ಣ ಅವರಿಗೆ ಅವರ ಸಾಕ್ಷಿಯನ್ನು ವಾಪಸ್ ಕೊಡಬೇಕಿದೆ ಅಂತ ಹೇಳಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳ ಮೇಲೆ ಆರೋಪ ಬಂದಿರೋದು ಅಂತ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.